ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಲಿಂಗಮ್ಮವ್ರ ಮನೆ ಹತ್ರ ಪ್ರಾರ್ಥನೆ ಯಾವ ವಾಕ್ಯ ಇತ್ತು? ಮರೆತು ಬಿಟ್ಟಿದ್ದೀರಾ? ವಾಕ್ಯ ಮರೆತು ಬಿಟ್ಟಿರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ವಿಷಯ ಕುರಿತಾಗಿ ಮಾತಾಡಿದ್ವಿ? ಯೆಹೋವನು ಬಿದ್ದವರನ್ನ ಮೇಲೆತ್ತುವಂಥ ದೇವರು. ಹಲ್ಲೆಲೂಯಾ. ಎಂಥ ದೇವರತ್ತ? ಕೆಳಗಡೆ ಬಿದ್ದವ್ರನ್ನ ಮೇಲಕ್ಕೆತ್ತಾನೆ, ಕುಗ್ಗಿದಂಥ ಮನುಷ್ಯರನ್ನ ಉದ್ಧರಿಸುವಂಥ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದ ಕಡೆಗೆ ಬರೋಣ. 3ನೇ ಅಧ್ಯಾಯ. ಈ ಲೋಕದಲ್ಲಿ ಜನರು ಜೀವಿಸುವಂಥ ಸಮಯದಲ್ಲಿ ಅನೇಕರು ದೇವರಿಂದ ತಪ್ಪಿ ಹೋಗಿ ಸ್ವಂತ ಉದ್ದೇಶಗಳು, ಸ್ವಂತ ಆಲೋಚನೆಗಳು, ಸ್ವಂತ ಕುಯುಕ್ತಿಗಳು, ಸ್ವಂತ ಎಂಬುದಾಗಿ ತಮ್ಮ ಆಲೋಚನೆಯಲ್ಲಿ ನಡೆದುಕೊಳ್ತಾ ಇರಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾರು ಸ್ವಂತ ಆಲೋಚನೆಗಳು ಉಳ್ಳವರಾಗಿ ಜೀವಿಸ್ತಾ ಇರ್ತಾರೋ, ಆಲೋಚನೆಗಳ ಮೂಲಕವಾಗಿ, ಸ್ವಂತ ನಿರ್ಧಾರಗಳ ಮೂಲಕವಾಗಿ ದೇವ್ರ ಮೇಲೆ ಭರವಸೆ ಇಡಲಾರ್ದೆ ಜೀವಿಸ್ತಾ ಇರ್ತಾರೋ ಅವರಿಗೆ ನಷ್ಟ ಎನ್ನುವಂಥದ್ದು ಇರುತ್ತೆ. ಅವರ ಜೀವಿತದಲ್ಲಿ ಕಷ್ಟವನ್ನು ಅವರು ಅನುಭವಿಸಬೇಕಾಗುತ್ತೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಚಿಂತೆ ಯಾವತ್ತೆಲ್ಲವನ್ನ ದೇವರ ಮೇಲೆ ಹಾಕಬೇಕು. ನಿನಗಿರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನು ದೇವರ ಮೇಲೆ ಹಾಕಬೇಕು. ದೇವ್ರ ವಾಕ್ಯ ಹೇಳಿರುವಂಥದ್ದು ಯಾವುದು ಕೂಡ ಸುಳ್ಳಲ್ಲ. ದೇವ್ರ ವಾಕ್ಯ ಹೇಳಿರುವಂಥದ್ದು ಯಾವುದು ಕೂಡ ಅಶುದ್ಧವಲ್ಲ. ದೇವ್ರ ವಾಕ್ಯ ಹೇಳಿರುವಂಥದ್ದೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿವಸ ಅನೇಕರು ಸ್ವಂತ ಬುದ್ಧಿಯನ್ನು ಏನು ಮಾಡ್ತಾರೆ? ಆಧಾರ ಮಾಡಿಕೊಳ್ತಾರೆ. ಯಾವುದರ ಮೇಲೆ? ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ. ಹಲ್ಲೆಲೂಯಾ. ಯಾರು ಓನ್ ಡಿಸಿಷನ್ನಲ್ಲಿ, ಸ್ವಂತ ಆಲೋಚನೆಯಲ್ಲಿ, ಸ್ವಬುದ್ಧಿಯಲ್ಲಿ ಆಧಾರ ಇರ್ತಾರೋ ಅವರು ಬೇಗನೆ ಉನ್ನತವಾಗಿ ಬೆಳೆದಾಗಲೂ ಕೂಡ ಕೆಳಗಡೆ ಬೇಗನೆ ಏನಾಗ್ತಾರೆ? ಬಿದ್ದು ಹೋಗಿಬಿಡ್ತಾರೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಾವು ನೀವೆಲ್ಲರೂ ಕೂಡ ದೇವರ ಮೇಲೆ ಪರಿಪೂರ್ಣವಾಗಿ ಭರವಸೆ ಇಟ್ಟು ಆತನ ಮೇಲೆ ನಮ್ಮ ಎಲ್ಲ ಉದ್ದೇಶಗಳನ್ನು, ಗುರಿಗಳನ್ನು ಆತನ ಮೇಲೆ ಹಾಕಬೇಕು. ಒಂದು ಸಾರಿ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋದಾದ್ರಲ್ಲಿ ವಾಕ್ಯ ಹೇಳ್ತಾ ಇದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹಲ್ಲೆಲೂಯಾ. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇರ ವಾಕ್ಯ ಹೇಳ್ತಾ ಇದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ನಿನಗಿರುವಂಥದ್ದೆಲ್ಲದರಲ್ಲಿ ಕೂಡ ನೀನೇನು ಮಾಡಬೇಕು? ಯೆಹೋವನಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಭರವಸೆಯಿಂದಿರಬೇಕು. ಅದರ ಸಲುವಾಗಿ ವಾಕ್ಯ ಯಾವತ್ತೂ ಕೂಡ ಯಾರು ಸ್ವಂತ ಬುದ್ಧಿಯಿಂದ ಯಾರಿದ್ದಾರೋ ಅವರು ನಷ್ಟವಾಗಿ ಹೋಗಿದ್ದಾರೆ. ಸ್ವಂತ ಬುದ್ಧಿಯಿಂದ ಯಾರಿದ್ದಾರೋ ಅವರು ಉನ್ನತವಾಗಿ ಬೆಳೆದಾಗಲೂ ಕೂಡ ಸ್ವಲ್ಪ ದಿವಸಗಳಲ್ಲಿ ಅವ್ರು ಏನಾಗಿದ್ದಾರೆ? ಬಿದ್ದು ಹೋಗಿದ್ದಾರೆ ಪ್ರೇರ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಂತ ಬುದ್ಧಿಯಿಂದ ಜೀವಿಸಿರ್ತಕ್ಕಂಥ ಲೋಟನು ಎನ್ನುವಂಥ ವ್ಯಕ್ತಿ. ಲೋಟ. ಹಲ್ಲೆಲೂಯಾ. ಲೋಟ ಅಂದ್ರೆ ಮತ್ತೆ ಗ್ಲಾಸ್ ಅನ್ಕೊಂಬೇಡ್ರಿ. ಹಲ್ಲೆಲೂಯಾ. ಗ್ಲಾಸಿಗೆ ಲೋಟ ಅಂತಾರೆ, ಗೊತ್ತಾ? ನಮ್ಮ ಕಡೆ ಯೂಸ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಏನಂತೀವಿ ನಮ್ಮ ಕಡೆ ಜಾಸ್ತಿ? ವಾಟಗ ಅಂತೀವಿ, ಮತ್ತು ಇನ್ನು ಲೋಟನು ಅಂತೀವ, ಕಡಿಮೆ ಅನಿಸುತ್ತೆ. ಹಲ್ಲೆಲೂಯಾ. ಆ ಲೋಟ ಎನ್ನುವಂಥ ವ್ಯಕ್ತಿ ಅಬ್ರಹಾಮನ ತಮ್ಮನ ಮಗ. ಆ ವ್ಯಕ್ತಿ ಏನು ಮಾಡ್ತಾನಂದರೆ, ಯಾವಾಗ ದೇವರು ಅಬ್ರಹಾಮನನ್ನು ಕೆಟ್ಟು ಹೋಗಿರ್ತಕ್ಕಂಥ ಈ ಜೀವಿತದಿಂದ ಕರೆದು ನಾನು ನಿನ್ನ ಮೂಲಕವಾಗಿ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆಂಬುದಾಗಿ ಕರೆದಾಗ ಅಬ್ರಹಾಮನು ದೇವರ ಸ್ವರಕ್ಕೆ ಕಿವಿಗೊಟ್ಟು ಏನು ಮಾಡ್ತಾನೆ? ತನ್ನ ಸ್ವಂತ ದೇಶವನ್ನು, ತಂದೆ ತಾಯಿಯನ್ನು, ಬಂಧು ಬಳಗವನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಬ್ರಹಾಮನ ಸಂಗಡ ಅಬ್ರಹಾಮನ ತಮ್ಮನ ಮಗನಾಗಿರ್ತಕ್ಕಂಥ ಲೋಟನು ಎನ್ನುವಂಥ ವ್ಯಕ್ತಿ ಕೂಡ ಬಂದ ಪ್ರಿಯರೇ. ಸ್ವಲ್ಪ ದಿವಸಗಳ ಕಾಲ ಅಬ್ರಹಾಮನ ಸಂಗಡ ಇದ್ದಂಥ ಸಮಯದಲ್ಲಿ, ಆ ಸಮಯದಲ್ಲಿ ಈ ಲೋಟನ
ಒಂದು ವಿಷಯದಲ್ಲಿ ಅಬ್ರಹಾಮನಿಗೂ ಮತ್ತು ಅಬ್ರಹಾಮನ ತಮ್ಮನಾಗಿರ್ತಕ್ಕಂಥ ಲೋಟ, ಅಬ್ರಹಾಮನ ಮಗ ಎಂಬುದಾಗಿ ಕೂಡ ನಾವು ಕರಿಬೋದು. ಹಲ್ಲೆಲೂಯಾ. ಆ ಲೋಟನಿಗೆ ಏನು ಬರುತ್ತೆ ರೀ? ಜಗಳ ಬರುತ್ತೆ. ಇವರಿಬ್ಬರಿಗೆ ಏನು ಜಗಳ ಬಂದಿರಲ್ಲ. ಇವ್ರ ದನ ಕಾಯುವಂಥವ್ರಿಗೂ ಅವ್ರ ದನ ಕಾಯುವಂಥವ್ರಿಗೆ ಜಗಳ ಬರುತ್ತೆ. ಯಾರಿಗೆ ಜಗಳ ಬರುತ್ತೆ? ಇವ್ರ ದನ ಕಾಯುವಂಥವ್ರಿಗೂ ಅವ್ರ ದನ ಕಾಯಂತ್ರಿ. ಇವರು ಜಗಳವನ್ನು ಸುಮ್ಮನೆ ಶಮನ ಮಾಡ್ಬೋದಾಗಿತ್ತು. ಅಬ್ರಹಾಮ ಒಂದು ಮಾತು ಹೇಳಿದರೆ ಜಗಳ ಸುಮ್ಮನೆ ಆಗ್ತಿತ್ತು. ಲೋಟನ ತನಕ ದನ ಕಾಯುವಂಥವ್ರಿಗೆ ಒಂದು ಮಾತು ಹೇಳಿದರೆ ಜಗಳ ಸುಮ್ಮನೆ ಆಗ್ತಿತ್ತು. ಆದರೆ ಆ ಲೋಟ ಏನು ಮಾಡ್ತಾನಂದರೆ, ಇಷ್ಟು ದಿವಸ ಆಯಿತು, ನಾನು ದೊಡ್ಡಪ್ಪನ ಹತ್ರ ಇದ್ದೀನಿ, ಇಷ್ಟೆಲ್ಲ ನನಗೆ ಆಸ್ತಿ ಬಂದ್ಬಿಡ್ತು, ಅಂತಸ್ತು ಬಂದ್ಬಿಡ್ತು, ನನಗೆ ಎಲ್ಲ ದನಗಳು ಪಶುಗಳು ಎಲ್ಲವೂ ಕೂಡ ಹೆಚ್ಚಾಗ್ಬಿಟ್ಟು ಅಂತೇಳಿ ಸ್ವಂತ ಬುದ್ಧಿಯಿಂದ ಏನು ಮಾಡ್ತಾ ಇದ್ದಾನಂತೆ, ಹಿಂಗೆ ನೋಡಿದರೆ ಏನು ಕಾಣುತ್ತಂತೆ, ನೀರಾವರಿ ಇರ್ತಕ್ಕಂಥ ಒಳ್ಳೆ ನೀರಾವರಿ ಪ್ರದೇಶ ಕಾಣಿಸ್ತಂತೆ. ಅಲ್ಲಲ್ಲಿಯ ನೀರಾವರಿ ಪ್ರದೇಶ ಕಂಡ ಮೇಲೆ ಏನಾಗುತ್ತೆ? ಅಲ್ಲಿಗೆ ಹೋದರೆ ಎಲ್ಲ ರೀತಿಯಿಂದಲೂ ನಾನು ಸಮೃದ್ಧಿಯನ್ನು ಪಡ್ಕೊಳ್ತೀನಿ. ನನ್ನ ದನಗಳಿಗೆ ನೀರಿದೆ, ನಾನು ಬದುಕೋದಕ್ಕೆ ನೀರಿದೆ. ಅಲ್ಲಿ ಒಂದು ವೇಳೆ ಹೊಲಗಳನ್ನು ತೆಗೆದುಕೊಂಡು ಅಲ್ಲಿ ನಾವು ವ್ಯವಸಾಯ ಮಾಡಿದರೆ ಅಲ್ಲಿಯೂ ಕೂಡ ನೀರು ನನಗೆ ಅನುಕೂಲ ಆಗುತ್ತಂತೇಳಿ, ಅಭಿವೃದ್ಧಿ ಹೊಂದುತ್ತೀನಿ ಅಂತೇಳಿ ಲೋಟ ಏನು ಮಾಡಿದ್ದಾರೆ? ಸ್ವಂತ ಬುದ್ಧಿಯಿಂದ ಏನು ಮಾಡ್ತಾ ಇದ್ದಾನೆ? ಆ ಸೊದೋಮ ಗೊಮೋರ ಎನ್ನುವಂಥ ಪಟ್ಟಣದ ಕಡೆಗೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಬುದ್ಧಿದು? ಸ್ವಂತ ಬುದ್ಧಿ. ದೇವ್ರ ಮೇಲೆ ಆತುಕೊಂಡಿರುವಂಥದ್ದು ಇಲ್ಲ. ಅಬ್ರಹಾಮನು ಎಲ್ಲಿಗೆ ಹೋಗ್ಬೇಕಾದ್ರೂ ದೇವರು ಈ ದೇಶಕ್ಕೆ ಹೋಗಂದ್ರೆ ಹೋದ, ಇನ್ನೊಂದು ಕಡೆಗೆ ಹೋಗಂದ್ರೆ ಹೋದ. ಪ್ರತಿಯೊಂದು ಹೋದಂಥ ಸ್ಥಳದಲ್ಲೆಲ್ಲ ಅಬ್ರಹಾಮನು ಏನು ಮಾಡ್ತಾ ಇದ್ದಾನಂದರೆ ದೇವರಿಗೋಸ್ಕರವಾಗಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ. ದೇವರಿಗೋಸ್ಕರವಾಗಿ ಬಲಿಪೀಠವನ್ನು ಕಟ್ಟಿ ಅದರ ಮೇಲೆ ದೇವರಿಗೋಸ್ಕರವಾಗಿ ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಆದರೆ ಲೋಟನಾದರೂ ಏನು ಮಾಡ್ತಾ ಇಲ್ಲ? ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ. ಸ್ವಂತ ಬುದ್ಧಿಯ ಮೇಲೆ, ಹಲ್ಲೆಲೂಯಾ, ಸ್ವಬುದ್ಧಿಯಿಂದ ಆಲೋಚನೆ ಮಾಡಿರ್ತಕ್ಕಂಥ ಈ ಲೋಟ ಏನು ಮಾಡಿದಂದರೆ ಆ ಕಡೆ ಕಾಣುವಂಥ ನೀರಾವರಿ ಪ್ರದೇಶದ ಕಡೆಗೆ ಹೋದ. ಆ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಇಷ್ಟು ವರ್ಷ ತನ್ನ ದೊಡ್ಡಪ್ಪ ಯಾರ ಮೇಲೆ ಆಧಾರಗೊಂಡಿದ್ದ? ದೇವರ ಮೇಲೆ ಆಧಾರಗೊಂಡಿದ್ದ. ದೇವರು ಹೇಳಿದ ಮಾರ್ಗದಲ್ಲಿ ನಡೆದ ಕಾರಣಕ್ಕಾಗಿ ಅಬ್ರಹಾಮನ ಸಂಪತ್ತು 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ ತೆಗಿರಿ ಒಂದು ಸರಿ, ಓದ್ರಿ ಬೇಗ 2ನೇ ವಚನ. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೂ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರು ಹೇಳಿಕೊಂಡು ಆರಾಧಿಸಿದನು. ಯಾರು ಈತ? ಅಬ್ರಹಾಮ. ಎಲ್ಲಿಗೋದ್ರೂ ಕೂಡ ದೇವ್ರನ್ನ ಮುಂದಿಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಪ್ರಿಯರೇ. ಅಬ್ರಹಾಮ್ಗೆ ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ಅಬ್ರಹಾಮನು ಯಾವಾಗ ದೇವ್ರು ಕರೆದ್ನೋ, ದೇವರ ಕಿವಿಗೆ ಕರೆಗೆ ಹೋಗೊಟ್ನೋ, ದೇವ್ರು ಹೇಳಿದ ಮಾರ್ಗದಲ್ಲಿ ನಡೀತಾ ಬಂದನೋ, ಆತನು ಬಹು ಐಶ್ವರ್ಯವಂತನಾದನಂತೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನು ಬಹು ಐಶ್ವರ್ಯವಂತನಾದಂಥ ಸಮಯದಲ್ಲಿ ಆತನ ಕೈ ಕೆಳಗಡೆ ಇರ್ತಕ್ಕಂಥ ಲೋಟನೂ ಕೂಡ ಐಶ್ವರ್ಯವಂತನಾದ. ಯಾಕೆ ಹೇಳ್ರಿ? ದೇವ್ರ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನೇ, ನೀನು ಯಾರನ್ನು ಆಶೀರ್ವದಿಸ್ತೀಯೋ ನಾನು ಅವರನ್ನು ಕೂಡ ಆಶೀರ್ವದಿಸ್ತೀನಿ, ನೀನು ಯಾರನ್ನು ಶಪಿಸ್ತೀಯೋ ನಾನು ಕೂಡ ಅವರನ್ನು ಶಪಿಸ್ತೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಅಬ್ರಹಾಮನ ಪಕ್ಕದಲ್ಲಿರ್ತಕ್ಕಂಥ ಈ ಲೋಟ ಅವನು ಕೂಡ ಆಶೀರ್ವಾದ ಹೊಂದಿದ. ಆದರೆ ಒಂದೇ ಒಂದು ಚಿಕ್ಕ ಜಗಳ. ಯಾವ ಜಗಳ? ದನ ಕಾಯುವಂಥ ಇವ್ರ ದನ ಕಾಯೋರಿಗೂ ಅವ್ರ ದನ ಕಾಯೋರಿಗೂ ಆಗಿರುವಂಥ ಜಗಳ ಸಂಪೂರ್ಣವಾಗಿ ಆ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ಸಂಪೂರ್ಣವಾಗಿ ಅವ್ರು ಕೆಳಗಡೆ ಬೀಳುವಂತೆ ಮಾಡ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಲೋಟನು ಸೊದೋಮ ಗೊಮೋರ ಪಟ್ಟಣದ ಕಡೆಗೆ ಹೋದಂಥ ಸಮಯದಲ್ಲಿ ಅಲ್ಲಿ ನೋಡೋದಕ್ಕೆಲ್ಲ ಚೆನ್ನಾಗಿತ್ತು ಅದು ಹೊರಗಡೆ. ಆದರೆ ಅಲ್ಲಿ ಹೋದ ಮೇಲೆ ಅದು ದೇವರಿಗೆ ಅಹಿಷ್ಟವಾಗಿರ್ತಕ್ಕಂಥ ಪಟ್ಟಣವಾಗಿತ್ತು. ಅಲ್ಲಿ ದೇವರನ್ನ ಆರಾಧನೆ ಮಾಡುವಂಥವ್ರು ಯಾರು ಕೂಡ ಇಲ್ಲ, ಅಲ್ಲಿ ದೇವರನ್ನ ಸ್ತುತಿ ಮಾಡುವಂಥವ್ರು ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಅಲ್ಲಿಗೆ ಹೋದ್ಮೇಲೆ ಆದರೆ ದೇವ್ರನ್ನ ಆರಾಧನೆ ಮಾಡಿದ್ನ, ಬಲಿಪೀಠವನ್ನು ಕಟ್ಟಲಿಲ್ಲ. ಯಾಕೆ ಹೇಳ್ರಿ? ಇವನು ಸ್ವಂತ ಆಲೋಚನೆಯಲ್ಲಿದ್ದಾನೆ. ಆಯ್ತು, ನಾನು ನೀರಾವರಿ ಇದೆ, ನಾನು ಹೆಂಗಾದ್ರೂ ಬದುಕ್ತೀನಿ ನಾನು. ಹಲ್ಲೆಲೂಯಾ. ಯಾರ ಮೇಲೆ? ದೇವ್ರ ಮೇಲೆ ಇಲ್ಲ. ಆದರೆ ಅಬ್ರಹಾಮನ್ ಏನ್ರಿ? ಅಡವಿ ಪ್ರದೇಶವಾದರೂ, ಮರುಭೂಮಿ ಪ್ರದೇಶವಾದರೂ ದೇವ್ರು ನನ್ನನ್ನು ಬದುಕಿಸ್ತಾನೆ, ಸಾಕ್ತಾನೆ, ಸಲ್ಲುತ್ತಾನೆ. ನಾನು ದೇವ್ರ ಮೇಲೆ ಭರವಸೆ ಇಟ್ಟಿನಿ, ಮನುಷ್ಯರ ಮೇಲೆ ಅಲ್ಲ. ನಾವು ಹೋಗುವಂಥ ದೇಶ ನೀರಾವರಿ ಇಲ್ಲಾಂದ್ರೂ ಚಿಂತಿಲ್ಲ, ನನ್ನ ದೇವರು ನನ್ನನ್ನು
ಬದುಕಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈತ ಸ್ವಂತ ಬುದ್ಧಿಯ ಮೇಲೆ, ಆಲೋಚನೆ ಮೇಲೆ, ತನ್ನ ಒಂದು ಉದ್ದೇಶಗಳನ್ನು ಸಫಲ ಮಾಡಿಕೊಳ್ಬೇಕಂತೇಳಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡಾಗ ಲೋಟನ್ ಏನಂದ ಪ್ರಿಯರೇ, ಆ ಒಂದು ತನ್ನ ಪ್ರಾಣವನ್ನು ನಷ್ಟ ಮಾಡಿಕೊಳ್ಬೇಕಾಯಿತು. ತನ್ನ ಕುಟುಂಬ, ಮಕ್ಕಳು ಎಲ್ಲರೂ ಕೂಡ ಕೆಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಏರ್ಪಡ್ತು. ಲೋಟನ ಹೆಂಡತಿ ಹಿಂದೆ ತಿರುಗಿ ಉಪ್ಪಿನ ಕಂಬ ಆದ್ಲು. ಲೋಟನ ನಿಮಿತ್ತವಾಗಿ ಆತನು ಯಾವ ಕಾರ್ಯವನ್ನು ಯಾವ ತಂದೆಯೂ ಮಾಡಬಾರ್ದು, ಆ ತಂದೆ, ಕೆಟ್ಟ ತಂದೆ ಎನ್ನುವಂಥ ಹೆಸರನ್ನು ಲೋಟನ್ ಏನು ಮಾಡಿದ್ದಾರೆ, ಪಡೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲ ವಾಕ್ಯ ಹೇಳ್ತಾ ಇದೇನಂತ ಹೇಳಂದರೆ, ಸ್ವಬುದ್ಧಿಯನ್ನು ನಾವು ಎಂದಿಗೂ ಕೂಡ ಆಧಾರ ಮಾಡಿಕೊಳ್ಳಬಾರದು. ಯಾವಾಗಲೂ ಕೂಡ ನಾವು ದೇವ್ರ ಮೇಲೆ ಭರವಸೆ ಇಟ್ಟಂಥ ಮಕ್ಕಳು, ದೇವ್ರ ಮಕ್ಕಳು ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಕದ ಪ್ರಕಾರವಾಗಿ ಆ ಜಾತಿ ಈ ಜಾತಿ ಆ ಜಾತಿ ಕೂಡ ಏನು ಮಾಡಲ್ಲ, ಪರಲೋಕಕ್ಕೆ ಸೇರಿಸಲ್ಲ. ಎಲ್ಲ ಮನುಷ್ಯರನ್ನು ಭೂಮಿ ಏನಾಗುತ್ತೆ, ನುಂಗುತ್ತೆ. ಎಲ್ಲ ಮನುಷ್ಯರನ್ನು ಪಾತಾಳ ಏನು ಮಾಡುತ್ತೆ, ನುಂಗುತ್ತೆ ಪ್ರಿಯರೇ. ಎಲ್ಲ ಮನುಷ್ಯರು ಕೂಡ, ಯಾರು ಕೂಡ ಇಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ 100 ವರ್ಷ ಬದುಕಿದ್ರೂ ಒಂದು ದಿವಸ ಆತ ಸಾಯಬೇಕು, 120 ವರ್ಷ ಬದುಕಿದ್ರು ಒಂದು ದಿವಸ ಆತ ಸಾಯಬೇಕು. ಆದರೆ ಸಾಯುವುದ್ರ ಒಳಗಡೆಯಾಗಿಯೇ ತನ್ನನ್ನು ಉಂಟು ಮಾಡಿದ ದೇವರು ಯಾರೆಂಬುದಾಗಿ ತಿಳಿದುಕೊಂಡಾಗ ಮಾತ್ರ ಆತ್ಮ ಎನ್ನುವಂಥದ್ದು ಮೋಕ್ಷದ ಕಡೆಗೆ ಹೋಗುತ್ತೆ. ಒಂದು ವೇಳೆ ತಿಳಿದುಕೊಳ್ಳಲಾರದಿದ್ದರೆ ಆತ್ಮ ಎನ್ನುವಂಥದ್ದು ಎಲ್ಲಿಗೆ ಹೋಗುತ್ತೆ ರೀ, ನಿತ್ಯ ಶಿಕ್ಷೆ, ಪಾತಾಳದ ಕೆಳಗಡೆ ಹೋಗ್ಬಿಡುತ್ತೆ. ಅದರ ಸಲುವಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹೇಳುವವರು ಇರಲಾರದೇ ಇದ್ದರೆ ಜನರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಮೂಢನಂಬಿಕೆ, ಮೌಢ್ಯತೆಗಳು ಎಲ್ಲ ಕಡೆಗೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನಂದರೆ, ಶಿಕ್ಷಣ ಎನ್ನುವಂಥದ್ದು ಬಂದಿದೆ. ನೀವು ಚಿಕ್ಕವ್ರು ಇರಬೇಕಾದ್ರಪ್ಪ ಅಂದ್ರೆ ಸ್ಕೂಲಿಗೆ ಮಕ್ಕಳನ್ನ ಕಳಿಸಿದ್ರೆ, ನೀವು ಭಾಳ ಜನ ಸ್ಕೂಲಿಗೆ ಹೋಗಿಲ್ಲ. ಕಾರಣ ಯಾಕ್ರಿ? ಕಾರಣ ಏನು? ಹೆಣ್ಮಕ್ಳು ಓದಬಾರ್ದು. ಏನಂತಿದ್ರು, ಹೆಣ್ಮಕ್ಳು ಓದಬಾರ್ದು, ಕೂಲಿ ಕೆಲಸ ಮಾಡೋಕೆ, ಆ ಕೆಲಸ ಮಾಡೋಕೆ, ಇದು ಮಾಡೋಕೆ, ಅದು ಮಾಡೋಕೆ. ಆದರೆ ಯಾವಾಗ ಭಾರತ ದೇಶದಲ್ಲಿ ದೇವರು ನಂಬಿದಂಥ ಮಕ್ಕಳು, ಹೆಣ್ಮಕ್ಳು ಕೂಡ ಓದಬೇಕು. ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಿಗೆ ಸಮಾನ. ದೇವರು ಇಬ್ಬರನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಆದರೆ ಅವರಿಗೆ ಗಂಡನ ಮೇಲೆ ಅಧಿಕಾರ ಇಲ್ಲ ಎಂಬುದಾಗಿ ದೇವರು ಯಾವುದಂತ ತಿಳಿಸಿದರು, ಅದೆಲ್ಲವನ್ನು ಮಿಷನರಿಗಳು ಮಾಡಿದ್ರು ಪ್ರಿಯರೇ. ಅದು ಅವಾಗ ಹೆಣ್ಮಕ್ಳಿಗೆ ಏನಾಯಿತು, ಸ್ವಾತಂತ್ರ್ಯ ಎನ್ನುವಂಥದ್ದು ಬಂತು ಪ್ರಿಯರೇ. ಮೂಢನಂಬಿಕೆಗಳು ಹೋಗಬೇಕು. ಮೂಢನಂಬಿಕೆಗಳು ಇನ್ನೂ ಅನೇಕ ಕಡೆ ಹಂಗೆ ಇದ್ದಾವೆ. ಮೊನ್ನೆ ಯಾರೋ ಫೋನ್ ಮಾಡಿದ್ರು ಒಬ್ಬರು, ಏನಂತೇಳಿ ಅಂದರೆ, ನಾ ಸಡನ್ ಹೋಗ್ತಾ ಇದ್ದೆ, ಸಡನ್ನಾಗಿ ಕಾಗಿ ಬಂದುಬಿಡ್ತಾವೆ, ಕಾಗಿ ತಲೆಗೆ ಹೊಡೆದ್ಬಿಡ್ತಾವೆ. ಹೇಳುತ್ತೆ, ಕಾಗಿ ಏನೋ ಜಗಳ ಆಡ್ತಾ ಇರ್ತವೆ, ಆ ಸಮಯದಾಗ ಸಡನ್ನಾಗಿ ತಲೆಗೆ ಬಡಿದಿದೆ. ತಲೆಗೆ ಬಡಿದಿರ್ಬೇಕಾದ್ರೆ ಆತ ಏನಂತ ಇದ್ದಾನೆ, ಇಲ್ಲಯ್ಯ ನನಗೇನಾದರೂ ಆಗುತ್ತೇನೋ, ಅದಾಗುತ್ತೇನೋ, ಇದಾಗುತ್ತೇನೋ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಾನಲ್ಲಿ ಹೋಗ್ತಾ ಇದ್ದೀನಿ ರೀ, ಸಡನ್ನಾಗಿ ಅದು ಹೋಗ್ತಾ ಇತ್ತು, ಅದ್ರ ಮೇಲೆ ಹೊಡೆದ್ಬಿಟ್ನೆ, ಅದು ಸತ್ತೋಗ್ಬಿಡ್ತ್ರಿ, ನನಗೇನಾದರೂ ಆಗುತ್ತೇನೋ ಅಂತ. ಒಬ್ಬೊಬ್ಬರು ಒಂದೊಂದು ಮೂಢನಂಬಿಕೆಯಲ್ಲಿ ಇದ್ದಾರೆ. ಪಕ್ಷಿ ಜಗಳ ಆಡಬೇಕಾದ್ರೆ ನಾವು ಸಡನ್ನಾಗಿ ಹೋದಂಥ ಸಮಯದಲ್ಲಿ ನಮ್ಮ ಮೇಲೆ ಬರ್ತಾವೆ, ಕೂಡ್ತಾವೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಹಂಗಿದ್ರಪ್ಪ ಕಾಗಿಗಳೇ ಇರಬಾರ್ದು, ಎಲ್ಲ ಕಾಗಿಗಳನ್ನ ಸಾಯಿಸ್ಬಿಡ್ರಿ. ಅಲ್ಲೆಲ್ಲೂಯ್ಯ. ಎಲ್ಲ ಹಾವುಗಳು ಎಲ್ಲೆಲ್ಲದೋ ಅವೆಲ್ಲ ಸಾಯಿಸ್ತಾ ಆಗುತ್ತಾ? ಆಗಲ್ಲ. ಮನುಷ್ಯರು ಮಾಡಿದಂಥದ್ದು ಏನಿವು ಮೂಢನಂಬಿಕೆಗಳಂತಾರೆ, ಇವೆಲ್ಲ ಮೌಢ್ಯತೆಗಳಂತಾರೆ. ಹಲ್ಲೆಲೂಯ. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಲೋಟ ಎನ್ನುವಂಥ ವ್ಯಕ್ತಿ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡು ಬಗೆಹರಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಚಿಕ್ಕ ಘಟನೆಯನ್ನು ಬಗೆಹರಿಸಿಕೊಳ್ಳಲಾರದೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಹೋಗಿ ಏನು ಮಾಡಿದ, ನಷ್ಟಪಟ್ಟ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ, ದೇವ್ರ ವಾಕ್ಯ ತಿಳಿಸಿರುವಂಥದ್ದು, ಸ್ವಬುದ್ಧಿಯನ್ನು ನೀನು ಆಧಾರ ಮಾಡಿಕೊಳ್ಳಬೇಡ, ಸ್ವಂತ ನಿರ್ಣಯದ ಮೇಲೆ ನೀನು ಇರಬೇಡ, ಸ್ವಬುದ್ಧಿಯ ಮೇಲೆ ನೀನು ಎಂದಿಗೂ ಕೂಡ ಇರಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಸ್ವಂತ ಬುದ್ಧಿಯ ಮೇಲೆ ಆಧಾರ ಇರಲಿಲ್ಲ. ಅಬ್ರಹಾಮನು ಸ್ವಂತ ಆಲೋಚನೆಗಳ ಮೇಲೆ ಇರಲಿಲ್ಲ. ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಯಾವ ರೀತಿಯಾಗಿದ್ದಂದರೆ, ಮಗನನ್ನ ಕೇಳಿದ ಅಬ್ರಹಾಮ 99 ವರ್ಷ, ಅಬ್ರಹಾಮನಿಗೆ 89 ವರ್ಷ, ಸಾರಳಿಗೆ 100 ವರ್ಷ 90 ವರ್ಷ ಆಯಿತು. ಮಕ್ಕಳನ್ನು ಕೊಟ್ಟ ದೇವರು. ಅಲ್ಲಿಯ ಎಷ್ಟು ಜನ ಕೊಟ್ಟ? ಒಬ್ಬತ್ತನ್ನು ಕೊಟ್ಟ. ಹೆಸರೇನು? ಇಸ್ಸಾಕ್ ಅಂತೇಳಿ. ಅಲ್ಲಿಯ ಹೆಸರೇನ್ರಿ? ಇಸ್ಸಾಕ. ಆ ಇಸ್ಸಾಕನ ಕೊಟ್ಟ ಮೇಲೆ ಒಳ್ಳೆ ಯೌವನಸ್ಥನಾಗಿರ್ತಾನೆ. ಯೌವನಸ್ಥನಾದಂಥ ಸಮಯದಲ್ಲಿ ದೇವರು ಹೇಳ್ತಾನೆ, ಇಸ್ಸಾಕನನ್ನು ನನಗೇನು ಮಾಡು, ಬಲಿಯಾಗಿ ಕೊಡು. ಇಷ್ಟು ದಿನ ನೀನೇನು ಕೊಟ್ಟಿದೀಯಾ? ಎತ್ತುಗಳನ್ನು ಕೊಟ್ಟಿದೀಯಾ, ಕುರಿಗಳನ್ನು ಕೊಟ್ಟಿದೀಯಾ, ಎಲ್ಲ ಕೊಟ್ಟಿದೆಯಾ, ಓಕೆ. ಆದರೆ ಇವತ್ತಿನ ದಿವಸ ನೀನು ಯಾರನ್ನು ಕೊಡಬೇಕು? ಬಲಿಯಾಗಿ ನನಗೆ ನಿನ್ನ ಮಗನನ್ನೇ ಕೊಡು, ನಿನ್ನ ಮಗನೇ ನನಗೆ ಬೇಕು ಅಂತೇಳಿ ದೇವರು ಕೇಳಿದ. ಅಲ್ಲಿಯ ಆಯ್ತು. ಆ ಸಮಯದಲ್ಲಿ ಅಬ್ರಾಹ್ಮ ಏನನ್ಬೇಕು? ಇರುವಂಥವನು ಒಬ್ಬೇ ಮಗ. ಅಲ್ಲಿಯ
ಪ್ರೈಸ್ ಲಾರ್ಡ್. ಅಬ್ರಹಾಮ ನಂಬಿಕೆಯಿಂದ ದೇವ್ರ ಮೇಲೆ ಭರವಸೆ ಇಟ್ಟು, ಆಯಿತು ನನ್ನ ದೇವ್ರು ಹೇಳೋಣ, ನಾನು ಹೋಗೋದ್ರಾಗೆ ದೇವ್ರು ನನ್ನನ್ನು ಏನು ಮಾಡ್ತಾನೆ, ಆತನೇ ತನ್ನ ಮನಸ್ಸೇ ಬದಲಾವಣೆ ಮಾಡ್ಕೊತಾನಂತೇಳಿ ಕಠಿಣನಾಗಿ ಏನು ಮಾಡ್ತಾ ಇದ್ದಾನ್ರಿ, ತನ್ನ ಮಗನ್ನ ಕರ್ಕೊಂಡು 3 ದಿವಸ ನಡೆದು ಮೋರಿಯಾ ಎನ್ನುವಂಥ ಬೆಟ್ಟದ ಮೇಲೆ ಹೋಗಿ ಯಜ್ಞವನ್ನು ಕೊಡುವುದಕ್ಕಾಗಿ ಕಟ್ಟಿಗೆಗಳನ್ನೆಲ್ಲವನ್ನು ತಂದು ಸಿದ್ಧ ಮಾಡಿದ ಮೇಲೆ ಮಗನಿಗೆ ಕೈ ಕಾಲು ಕಟ್ತಾನೆ ರೀ. ಕಟ್ಟಿ ಆ ಕಟ್ಟಿಗೆ ಮೇಲೆ ಕುಂದ್ರಿಸಿ ಚಾಗ ತಗೊಂಡು ಹಿಂಗೆ ಹೊಡಿಬೇಕು ಅನ್ನೋದ್ರಾಗ ದೇವರ ದೂತ ಮಾತಾಡ್ತಾನೆ ಆಕಾಶದಿಂದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ಮಾತಾಡ್ತಾರೆ? ದೇವರ ದೂತ. ಅಬ್ರಾಹ್ಮನಿಗೆ ಗೊತ್ತು ದೇವರು ನನ್ನ ಮಗ ಎಷ್ಟು ವರ್ಷ ಆದಮೇಲೆ ಕೊಟ್ಟನ, ಈಗ ಹೆಂಗೆ ಬಲಿಯಾಗಿ ಕೇಳ್ತಾನ ಅಂತೇಳಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅಲ್ಲಿ ವಾಕ್ಯ ಹೇಳುತ್ತೆ ಪ್ರಿಯರೇ, ಅಬ್ರಹಾಮನ ಎಲ್ಲ ನಡವಳಿಯಲ್ಲಿಯೂ ಕೂಡ ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದ. ಲೋಟನು ಹಂಗೆ ಇರಲಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಒಂದೇ ವಿಷಯ, ನಾವು ದೇವರಿಗೆ ಒಳಗಾಗಿ ಇರಬೇಕು, ದೇವರ ಚಿತ್ತಕ್ಕೆ ಒಳಗಾಗಿ ಇರಬೇಕು, ಕೆಟ್ಟದ್ದಕ್ಕೆ ಹೋಗದಂತೆ ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳಬೇಕು. ಎಷ್ಟು ವರ್ಷಗಳಾದರೂ ಕೂಡ ವಿಶ್ವಾಸಿಗಳಾಗಿರುವಂತೆ ನಾವು ಬದಲಾವಣೆ ಆಗಲಾರ್ದೇ ಇದ್ದರೆ ದೇವ್ರು ಏನು ಮಾಡಲ್ಲ, ದೇವ್ರು ಹೇಳ್ತಿರ್ತಾನೆ. ಹೇಳಿದಾಗಲೂ ಕೂಡ ನೀನು ಬದಲಾವಣೆ ಆಗಲಿಲ್ಲ ಅಂದರೆ ಏನಾಗಲ್ಲ, ನಿನಗೆ ಆಶೀರ್ವಾದ ಸಿಗಲ್ಲ, ನಿನಗೆ ಬಿಡುಗಡೆ ಸಿಗಲ್ಲ. ಅಯ್ಯರ್ ಹೋದ್ಮೇಲೆ ಆಟ ಮೊದಲಾಟ ಅಂತಂದರೆ ಉಪಯೋಗ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ಯಾವಾಗಲೂ ಕೂಡ ನಮ್ಮನ್ನು ನೋಡುವ ದೇವರಾಗಿದ್ದಾನೆ. ಅದರ ಸಲುವಾಗಿ ಇವತ್ತಿನ ದಿವಸ ಒಂದೇ ಅಂಶ ಪ್ರಿಯರೇ, ಸ್ವಂತ ಬುದ್ಧಿಗಳ ಮೇಲೆ ನಾವು ಆಧಾರ ಇರಬಾರ್ದು. ದೇವರ ಮೇಲೆ ಆತುಕೊಂಡಂಥ ಮಕ್ಕಳು ನಾವು ಈ ಲೋಕದಲ್ಲಿ, ಪ್ರಪಂಚದಲ್ಲಿ ದೇವರ ಮಕ್ಕಳು ಎಂಬುದಾಗಿ ಕರೆಯುವಂಥವ್ರು ಯಾರನ್ನಾದ್ರೂ ಕರೀತಾರಂದರೆ ನಮ್ಮನ್ನು ಬಿಟ್ಟು ಬೇರೆ ಮತ್ತೆ ಯಾರನ್ನು ಕೂಡ ಅಲ್ಲ. ಯಾಕಂದರೆ ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂಥವ್ರು ಯಾರಾದರೂ ಭೂಲೋಕದಲ್ಲಿದ್ದಾರಂದರೆ ಕ್ರಿಸ್ತನ ಮಕ್ಕಳ ಹೊರತಾಗಿ ಬೇರೆ ಯಾರು ಕೂಡ ಇಲ್ಲ. ಕ್ರಿಸ್ತನು ನಮ್ಮ ಸಂಗಡ ಇರುವ ದೇವರು. ಆತನಿಗೆ ಹೆಸರು ಹೇಳುತ್ತೆ ವಾಕ್ಯ ಏನಂತೇಳಿ ಅಂದರೆ ಇಮ್ಮಾನುವೇಲ್ ಅಂತೇಳಿ. ಹಲ್ಲೆಲೂಯಾ. ಆತನ ಹೆಸರು ಏನ್ರಿ? ಇಮ್ಮಾನುವೇಲ್. ಅಂದರೆ ಏನರ್ಥ? ನಮ್ಮ ಜೊತೆ ನಮ್ಮ ಸಂಗಡ ಇರುವ ದೇವರು. ಯಾರಿಗೂ ಕೂಡ ಬೇರೆ ದೇವರುಗಳು ಎಂಬುದಾಗಿ ಅನಿಸಿಕೊಂಡವ್ರು ಯಾರು ಅವ್ರ ಸಂಗಡ ಇರಲ್ಲ, ಅವ್ರು ಎಲ್ಲೆಲ್ಲೋ ಇರ್ತಾರೆ. ಹಲ್ಲೆಲೂಯಾ. ಆದರೆ ನಮ್ಮ ದೇವರು ಎಂಥ ದೇವರಂತೆ? ನಮ್ಮ ಸಂಗಡ ಜೊತೆಯಾಗಿರುವ ದೇವರು. ಎಲ್ಲಿ 2-3 ಆತನ ನಾಮದಲ್ಲಿ ಏಕವಾಗಿ ಬರ್ತಾರೋ ಅವರ ಮಧ್ಯದಲ್ಲಿ ಇರುತ್ತೀನಿ ಎಂಬುದಾಗಿ ಹೇಳಿದಂಥ ದೇವರು. ಅದರ ಸಲುವಾಗಿ ಪ್ರಿಯರೇ, ಆ ದೇವರ ಮೇಲೆ ನಾವು ಪರಿಪೂರ್ಣವಾಗಿ ನಮ್ಮ ಜೀವಿತವನ್ನು ಏನು ಮಾಡಬೇಕು? ನಮ್ಮ ಉದ್ದೇಶಗಳನ್ನು ಎಲ್ಲವನ್ನು ಆತನ ಮೇಲೆ ಹಾಕಬೇಕು. ನಮ್ಮ ಜೀವಿತವೆಲ್ಲವನ್ನು ಆತನಿಗೆ ಒಪ್ಪಿಸಿಬಿಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ನಾವು ಹಂಗೆ ಮಾಡಲ್ಲ. ಹಂಗೆ ಮಾಡಲಾರ್ದ ಸಲುವಾಗಿ ಅನೇಕರು ಏನಾಗ್ತೀವಿ? ಹಿಂಜಾರಿ ಬೀಳ್ತೀವಿ, ಭಕ್ತಿಯಲ್ಲಿ ಬಿದ್ದು ಹೋಗ್ತೀವಿ, ಸೋತು ಹೋಗ್ತೀವಿ. ಕಾರಣ ಒಂದೇ, ನಾವು ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ತೀವಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಇನ್ನೊಬ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಮತ್ತೊಬ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಅವರೆಲ್ಲ ಕೇಳಿದ ಮೇಲೆ ಏನೆಲ್ಲ ಮಾಡಿದ ಮೇಲೆ ಹೆಂಗಿರ್ತಾರೆ? ಮೊದಲು ಹೆಂಗಿರ್ತಾರೆ? ಅದಕ್ಕಿಂತ ಇನ್ನೂ ಕೆಳಗಡೆ ಹೋಗಿಬಿಟ್ಟಿರ್ತಾರೆ. ಹಲ್ಲೆಲೂಯಾ. ಹೆಂಗಿರ್ತಾರೆ ರೀ? ಅದಕ್ಕಿಂತ ಇನ್ನೂ ಕೆಳಗಡೆ ಹೋಗಿಬಿಟ್ಟಿರ್ತಾರೆ. ಕಾರಣ ಏನು ಹೇಳ್ರಿ? ಮೊದಲಿರ್ತಕ್ಕಂಥ ನಂಬಿಕೆ, ಮೊದಲಿರ್ತಕ್ಕಂಥ ವಿಶ್ವಾಸ, ಮೊದಲಿರ್ತಕ್ಕಂಥ ಭಕ್ತಿ, ಮೊದಲಿಗೆ ದೇವರು ಮಾಡುವಂಥ ಆಶೀರ್ವಾದಗಳು ಎಲ್ಲವೂ ಕೂಡ ಏನಾಗ್ಬಿಡ್ತವೆ? ಸ್ಟಾಪ್ ಆಗಿಬಿಡ್ತವೆ. ಯಾಕಂದರೆ ಇವ್ರ ಮಾತುಗಳನ್ನು ಇವರು ಕೇಳಿ ಆ ಕಡೆ ಈ ಕಡೆ ಹೋಗಿ ಸ್ವಂತ ಬುದ್ಧಿ, ಸ್ವಂತ ನಿರ್ಣಯಗಳನ್ನು ಮಾಡ್ಕೊಂಡಿರ್ತಾರೆ. ಇಲ್ಲಿ ಲೋಟ ತಪ್ಪಿ ಹೋದ ಕಾರಣ ಒಂದೇ. ಯಾಕೆ ಹೇಳ್ರಿ? ಅವನ್ನು ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಂಡು. ಇವತ್ತು ಬೆಂಗಳೂರು ನೋಡೋದಕ್ಕೆ ಭಾಳ ಚಂದ ಕಾಣಬೋದು ನಮಗೆ. ಯಾವುದು? ಬೆಂಗಳೂರು. ಆ ಬೆಂಗಳೂರಿಗೆ ಹೋಗಿ ಅನೇಕ ಮಕ್ಕಳು ಏನಾಗಿದ್ದಾರೆ ರೀ? ಕೆಟ್ಟು ಹೋಗಿದ್ದಾರೆ. ಆ ಬೆಂಗಳೂರಲ್ಲಿ ಅನೇಕರು ಐಶ್ವರ್ಯವಂತರಾಗಿದ್ದಾರೆ. ಅದೇ ಬೆಂಗಳೂರಲ್ಲಿ ಅನೇಕರು ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ. ತಮ್ಮ ಜೀವಿತಗಳನ್ನು ನಾಶನ ಮಾಡ್ಕೊಂಡಿದ್ದಾರೆ. ಆತ್ಮಿಕವಾಗಿ ಅನೇಕವಾಗಿರ್ತಕ್ಕಂಥ ಕೆಳಮಟ್ಟದ ಸ್ಥಿತಿಗೆ ಜಾರಿ ಹೋಗಿಬಿಟ್ಟಿದ್ದಾರೆ. ಕಾರಣ ಒಂದೇ, ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ? ನೀರಾವರಿ ಕಣ್ಣಂಗೆ ಕಾಣಿಸುತ್ತೆ. ಅದರ ಸಲುವಾಗಿ ನೀರಾವರಿ ಭಾಗದಾಗಿರ್ತಕ್ಕಂಥ ಕುಟುಂಬಗಳಿಗೆ ಪ್ರಾರ್ಥನೆಗೆ ಹೋದಂಥ ಸಮಯದಲ್ಲಿ ಅವ್ರು ಹೇಳ್ತಾರೆ, ಕಣ್ಣೀರಿಡ್ತಾರೆ, ಅಯ್ಯ ನಮ್ಗೆ ಇಷ್ಟು ಚೀಲ ಆಗ್ತಾವ, ಅಷ್ಟು ಚೀಲ ಆಗ್ತಾವ, ಆದರೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಮಲ್ಕಾಪುರ ಮುಕ್ಕುಂದ ಗ್ರಾಮದಲ್ಲಿ ರೆಡ್ಡರ ಮನೆಗೆ ಇವ್ರ ಮನೆಗೆ ಪ್ರಾರ್ಥನೆಗೆ ಹೋಗುವಂಥ ಸಮಯದಲ್ಲಿ ಅವ್ರು ಹೇಳುವಂಥದ್ದು ಒಂದು ಎಲ್ಲ ಐತ್ರಿ, ಆದ್ರೆ ಗಂಡ ಫುಲ್ ಏನು ಮಾಡ್ತಾನೆ? ಡ್ರಿಂಕ್. ಅದೇ ಯಾವಾಗಲೂ ಕುಡಿದಿರ್ತಾರೆ. ಕುಡಿಯೋದೇ ಆತಂದು ಏನಂತಾರ ಬಿಸ್ನೆಸ್ ಏನಂತಾರಲ್ಲ, ಅದೇ ಬಿಸ್ನೆಸ್ಸಲ್ಲೇ ಇರ್ತಾನೆ. ಕುಡಿಯೋದೇ. ಹಲ್ಲೆಲೂಯಾ. ಮಕ್ಕಳು ಇಸ್ಪೇಟ ಆಡಿದೆ, ಓಸಿ ಆಡಿದೆ, ಅದಾಡಿದೆ, ಇದಾಡಿದೆ, ಬರೀ ಕೆಟ್ಟ ಬದುಕುಗಳನ್ನೇ ಮಾಡ್ತಾ ಇದ್ದಾರಯ್ಯ. ಹಲ್ಲೆಲೂಯಾ. ಸಮಾಧಾನ ಇಲ್ಲ. ಯಾಕಂದ್ರೆ ಅವರು ದೇವರ ಬಳಿಗೆ ಬಂದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಬೇಡ್ರಿ, ಸ್ವಂತ ನಿಯಮಗಳನ್ನು ಮಾಡಿಕೊಳ್ಬೇಡ್ರಿ. ನಿಮ್ಮದು ಏನಿದ್ರೂ ಕೂಡ ಅದನ್ನು ದೇವರ ಮೇಲೆ ಹಾಕಿ ದೇವರಿಗೆ ಒಪ್ಪಿಸ್ರಿ ಪ್ರಿಯರೇ. ವಾಕ್ಯ ಹೇಳುತ್ತೆ, ಆಗ ಆ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ ನೋಡ್ರಿ. ಆ ವಾಕ್ಯ ಹೋದ್ರೆ 6ನೇ ವಚನ,
ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಕೇಳ್ತಿರ್ತೀರಿ ಯಾರನ್ನಾದ್ರೂ, ಅಥವಾ ಬೇರೆಯವ್ರು ನೀವು ಹಿಂದೆ ಕೇಳಿರ್ಬೋದು, ನಾನಂತ ಕೇಳಕ್ಕೆ ಹೋಗಿಲ್ಲ, ಬೇರೆಯವ್ರು ನೀವು ಹಿಂದೆ ಇದ್ದಾಗ ಕೇಳಿರ್ಬೋದು, ನಂಬಲಾರ್ದಕ್ಕಿಂತ ಮುಂಚಿತವಾಗಿ, ಅಥವಾ ಅಕ್ಕಪಕ್ಕದವರು ಕೇಳಿರುವಂಥದ್ದು ನಿಮಗೆ ಹೇಳಿರ್ಬೋದು. ನೀವು ಮುಂದೆ ಚೆನ್ನಾಗಾಗತ್ತನ್ರಿ ನಮಗೆ ಅಂತ, ಏನಂತ ಮುಂದೆ ಚೆನ್ನಾಗಾಗತ್ತಾ ಏನಂತ ಕೇಳ್ತಾರೆ, ಭವಿಷ್ಯತ್ತು ಇವ್ರು ಚೆನ್ನಾಗಿರ್ತಾರಾ, ಈ ಒಂದು ಕುಟುಂಬದಿಂದ ಕನ್ಯೆ ತಗೊಂಡ್ರೆ ಚೆನ್ನಾಗಿರ್ತಾರ, ಈ ಕುಟುಂಬಕ್ಕೆ ನಮ್ಮ ಮಗಳನ್ನ ಕೊಟ್ಟರೆ ಚೆನ್ನಾಗಿರ್ತಾರ, ಮುಂದೆ ಚೆನ್ನಾಗಾಗುತ್ತನ್ರಿ ಅಂತೇಳಿ ಕೇಳೋಕೆ ಎಲ್ಲಿಗೆ ಹೋಗ್ತಾರೆ, ಬೇರೆಯವ್ರ ಹತ್ರ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಬೇರೆಯವ್ರ ಹತ್ರ. ಅವ್ರಿಗೇನಾದರೂ ಗೊತ್ತಿರುತ್ತಾ ಮುಂದೆ ಆಗುವಂಥದ್ದು? ಗೊತ್ತಿರಲ್ಲ. ಭಗವಂತನಿಗೆ ಮಾತ್ರ ಗೊತ್ತು, ದೇವರಿಗೆ ಮಾತ್ರ ಗೊತ್ತು. ದೇವರು ಮಾತ್ರ ಆ ಕಾರ್ಯವನ್ನು ಮಾಡುವಾತ ದೇವರಿಗೆ ಹೊರತಾಗಿ ಯಾವ ಮನುಷ್ಯನಿಗೂ ಕೂಡ ಗೊತ್ತಿಲ್ಲ. ಅಲ್ಲೇ ಕೇಳುವಂಥ ವ್ಯಕ್ತಿ ಹತ್ರ ಹೋಗಿ ಚಾಕು ತಗೊಂಡು ಹಂಗೆ ಹಿಂಗೆ ಕುತ್ತಿಗೆ ಹತ್ರ ಹೇಳ್ರಿ, ಅದು ಗೊತ್ತಿರುತ್ತಲ್ಲ. ನೀವು ಚಾಕು ತಂದಿರ್ತಿರೋದು ಗೊತ್ತಿರುತ್ತಾ? ಗೊತ್ತಿರಲ್ಲ. ಅಲ್ಲಲ್ಲಿಯ ಆತನಿಗೆ ಏನು ಗೊತ್ತಿರಲ್ಲ. ನಿಮ್ಗೆ ಏನಂದರೆ, ನಿಮಗೆ ಸುಮ್ಮನೆ ಉಪಶಮನ ಆಗೋದಕ್ಕಾಗಿ ಒಂದು ಎರಡು ಒಳ್ಳೆ ಮಾತು ಹೇಳ್ಬೋದು, ನಿಮ್ಮಲ್ಲಿರ್ತಕ್ಕಂಥದ್ದನ್ನು ತೆಗೆದುಕೊಳ್ಳುವುದಕ್ಕಾಗಿ. ತೆಗೆದುಕೊಂಡ ಮೇಲೆ ನೀವ್ಯಾರು, ಅವ್ರು ಯಾರು? ಪ್ರೈಸ್ ಲಾರ್ಡ್. ಅಷ್ಟೇ ಈ ಲೋಕದಲ್ಲಿ ನಡೀತಾ ಇರುವಂಥದ್ದು. ಅದರ ಹಿಂದೆ ಇರುವಂಥವನು ಯಾರು? ಸೈತಾನ ಪ್ರೇರ. ಅದರ ಸಲ ವಾಕ್ಯ ಹೇಳ್ತಾ ಇದೆ, ನಿನ್ನ ಮಾರ್ಗ ಸರಾಗ ಆಶೀರ್ವಾದದಿಂದ ತುಂಬಿಸಲ್ಪಡಬೇಕಾದ್ರೆ ನೀನು ದೇವರಿಗೆ ನಿನ್ನನ್ನು ನೀನು ಪರಿಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಅಬ್ರಹಾಮ ಒಪ್ಪಿಸಿಕೊಟ್ಟ. ಅಬ್ರಹಾಮನ ಜೀವಿತ ಎಷ್ಟು ವರ್ಷ ಬದುಕಿದಂತ ಅಬ್ರಹಾಮ? 175 ವರ್ಷಗಳು. 175 ವರ್ಷಗಳು ಬದುಕಿದಾಗಲೂ ಕೂಡ ಅಬ್ರಹಾಮನ ಜೀವಿತದಲ್ಲಿ ಅಸಮಾಧಾನ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂದರೆ, ಮೋಶೆ ದೇವರು ಹೇಳಿದ ಮಾರ್ಗದಲ್ಲಿ ನಡೆದ ಕಾರಣಕ್ಕಾಗಿ 120 ವರ್ಷ ಬದುಕಿದಾಗ ಆತನ ಕಣ್ಣುಗಳು ಕಳೆಗೊಂದಿರಲಿಲ್ಲ. ಹಲ್ಲೆಲೂಯಾ. ಆತನ ಕಣ್ಣಿನಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ, ಕೈಕಾಲುಗಳು ಯಾವುದೇ ನಿಶಕ್ತಿಯಾಗಿರ್ತಕ್ಕಂಥ ಸ್ಥಿತಿ ಇರಲಿಲ್ಲ. ಕಾರಣ ಏನಂದರೆ, ದೇವರು ಆತನಿಗೆ ಎಲ್ಲವುಗಳನ್ನು ಒದಗಿಸಿಕೊಡ್ತಾ ಇದ್ದ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಒಂದೇ ಅಂಶ, ಏನಂತಂದರೆ, ನೀವು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡಬೇಕು. ದೇವರಲ್ಲಿ ಭರವಸೆ ಇಡಬೇಕು. ದೇವರಲ್ಲಿ ಭರವಸೆ ಇಟ್ಟಂಥವರು, ನಂಬಿಕೆ ಇಟ್ಟಂಥವ್ರು ಯಾರು ಕೂಡ ಇಲ್ಲ. ದೇವ್ರ ಮೇಲೆ ಭರವಸೆ ಇಟ್ಟಂಥವ್ರನ್ನ ದೇವರು ಎಲ್ಲರನ್ನ ಏನು ಮಾಡಿದ್ದಾನೆ? ಬಿಡುಗಡೆ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ, ಅಭಿವೃದ್ಧಿ ಪಡಿಸಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರೇಯರ್ ಅದೇ ಒಂದೇ ಅಂಶ ಏನಂದರೆ, ಆ ಲೋಟ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡ ನಾಶವಾಗಿ ಹೋದ. ಆದರೆ ಅಬ್ರಹಾಮ ದೇವರ ಮೇಲೆ ಎಲ್ಲವನ್ನ ಒಪ್ಪಿಸಿಕೊಟ್ಟ. ಆದರೆ ಅಬ್ರಹಾಮ ಏನಾದ? ಆಶೀರ್ವಾದವನ್ನು ಹೊಂದಿಕೊಂಡ. ಅಬ್ರಹಾಮ ಹೋದಂಥ ದಾರಿಯನ್ನೆಲ್ಲ ದೇವರು ಏನು ಮಾಡಿದರು? ಸರಳ ಮಾಡಿದ್ರು. ಯಾವ್ಯಾವ ಅಡ್ಡ ಗೋಡೆಗಳು ಬರ್ತಾಯಿದ್ವು ಅವೆಲ್ಲವುಗಳನ್ನು ಸರಳ ಮಾಡಿದ್ರು. 5 ಜನ ರಾಜರು ಯುದ್ಧಕ್ಕೋಸ್ಕರವಾಗಿ ಬಂದಂಥ ಸಮಯದಲ್ಲಿ ಈತ ಏನು ಮಾಡ್ತಾನೆ? ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಅಬ್ರಹಾಮ ವಯಸ್ಸೆಷ್ಟು ಒಂದು ಸಾರಿ ನೋಡ್ರಿ, ಅದು 14ನೇ ಅಧ್ಯಾಯ ತೆಗಿರಿ. ಆದಿಕಾಂಡ ಪುಸ್ತಕ ತೆಗೆದಿದೆಯಾ ಶಾಂತ್? 14ನೇ ಅಧ್ಯಾಯ ತೆಗೆದಿದೆಯಾ? 14ನೇ ವಚನ ಓದಿ. ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೂ ಹಿಂದಟ್ಟಿ ಹೋದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಗೆ ಅನಿಸುತ್ತೆ ಆ ಸಮಯದಲ್ಲಿ ಆತನ ವಯಸ್ಸು ಏನಿಲ್ಲ ಅಂದರೂ ಕೂಡ 75 ಎಂಬುದಾಗಿ ದೇವರು ಕರೆದಂಥ ಸಮಯದಲ್ಲಿ ಆತನಿಗೆ ಏನಿಲ್ಲ ಅಂದರೂ ಕೂಡ 80 ಸಮೀಪದಲ್ಲಿ ಆಸುಪಾಸಿನಲ್ಲಿ ಇರ್ತಾನೆ ಪ್ರೇರ. 5 ಜನ ರಾಜರು, ಅವರು ಒಳ್ಳೆ ಕೆಳಗಡೆ ಸೈನಿಕರಿದ್ದಾರೆ, ನಿಪುಣರಾದಂಥವ್ರು ಇದ್ದಾರೆ, ಬರ್ಚಿ ಬಲ್ಲೆಗಳು ಅವ್ರ ಹತ್ರ ಇದ್ದಾವೆ. ಆದರೆ ಅಬ್ರಹಾಮ ಯಾರು ಕೂಡ ಹೋದ್ನರಿ? ಮನೆಯಲ್ಲಿ ಕೆಲಸ ಮಾಡುವಂಥ 318 ಜನರ ಸಂಗಡ. ಅಲ್ಲ, ದೇವ್ರು ನೋಡ್ರಿ ಯಾವ ರೀತಿಯಾಗಿ ಅಬ್ರಹಾಮ ದೇವ್ರ ಮೇಲೆ ಭರವಸೆ ಇಟ್ಟು ಹೋದ್ನೋ, ಅಬ್ರಹಾಮನ ಭರವಸೆ ಇಟ್ಟಂತೆ ದೇವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡಿದ. 5 ಜನರು ರಾಜರು ಏನಾದ್ರಿ? ಸೋತ್ರ ಪ್ರಿಯರೇ. ಒಬ್ಬ ರಾಜನನ್ನು ಸೋಲ್ಸೋಕ್ಕಾಗಲ್ಲ. ಸೋಲ್ಸ್ಬೇಕಾದ್ರೆ ಏನು ಬೇಕು? ನಿಪುಣತೆ ಬೇಕು. ಅದು ಯುದ್ಧ. ಹಲ್ಲೆಲೂಯಾ. ಯಾವ ಸಮಯದಲ್ಲಿ ಯಾರು ಬಂದು ತಲೆಗೇಟ್ ಹಾಕ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ದಾನೂರಿನವರೆಗೆ ಅವ್ರನ್ನ ಹಿಂದಟ್ಟಿ ಅವ್ರನ್ನ ಸೋಲಿಸಿದ. ಅದ್ಭುತವಾಗಿ ಅವರಲ್ಲಿರ್ತಕ್ಕಂಥದ್ದೆಲ್ಲವನ್ನು ದೋಚ್ಕೊಂಡು ಬಂದ ಲೋಟನನ್ನು ಬಿಡಿಸಿದ, ತಪ್ಪಿಸಿದ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರೇಯರ್ ದೇವ್ರ ವಾಕ್ಯ ಹೇಳ್ತಾ ಇದೆ, ಅಷ್ಟು ವಯಸ್ಸಾದಾಗಲೂ ಕೂಡ ದೇವರು ಮಾರ್ಗದಲ್ಲಿ ದೇವರ ಮೇಲೆ ಭರವಸೆ ಇಟ್ಟ ಕಾರಣಕ್ಕಾಗಿ ಅಬ್ರಹಾಮನ ಜೀವಿತದಲ್ಲಿ ದೇವರು ಸೋಲನ್ನು
ಕೊಡಲಿಲ್ಲ ಪ್ರಿಯರೇ. ಅದರ ಸಲುವಾಗಿ ನಾವು ದೇವರ ಮೇಲೆ ಭರವಸೆ ಇಟ್ಟರೆ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡಲ್ಲ, ತೊರೆಯುವುದೇ ಇಲ್ಲ. ಆತನು ನಮ್ಮನ್ನು ಸೋಲಿಗೆ ಗುರಿ ಮಾಡುವುದೇ ಇಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ. ಯಾಕಂದರೆ ದೇವರು ಹೇಳಿದ್ದಾನೆ, ನನ್ನ ಜನರನ್ನು ಆಶಾಭಂಗ ಪಡಿಸಲಾರ್ದ ಹಾಗೆ ನಾನು ಕಾಯ್ದು ಕಾಪಾಡಿ ನಡೆಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಮಯದಲ್ಲಿ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡ್ರೆ ನಮಗೆ ನಷ್ಟ ಇದೆ. ಒಂದು ವೇಳೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಲಾರದೆ ದೇವರ ಮೇಲೆ ಭರವಸೆ ಇಟ್ಟು ದೇವರ ಮೇಲೆ ಎಲ್ಲವುಗಳನ್ನು ನಾವು ನಮ್ಮ ಗುರಿಗಳನ್ನು, ಉದ್ದೇಶಗಳನ್ನು, ನಮಗಿರುವಂಥದ್ದೆಲ್ಲವನ್ನು ದೇವರ ಮೇಲೆ ಹಾಕಿದಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ಕನಿಕರ ಉಳ್ಳಂಥ ದೇವರು, ಕ್ಷಮಿಸುವಂಥ ದೇವರು, ಮನಮರುಗುವ ದೇವರು, ಅಭಿವೃದ್ಧಿಪಡಿಸುವ ದೇವರು, ಎಲ್ಲ ಕಾರ್ಯಗಳಲ್ಲಿ ನಮಗೆ ಜಯವನ್ನು ಕೊಡುವ ದೇವರು. ಆ ದೇವರು ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡಲಾರದ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿ ಇಟ್ಕೊಂಡಿದೆಯೇನೋ ನೀನು, ದೇವರ ಮೇಲೆ ಭರವಸೆ ಉಳ್ಳವನಾಗಲಾರ್ದೆ ಜೀವಿಸ್ತಾ ಇದೆಯೇನೋ ನೀನು. ಒಂದು ವೇಳೆ ಆ ರೀತಿಯಾಗಿದ್ದರೆ ಈ ಸಮಯದಲ್ಲಿ ದೇವರ ಚಿತ್ತಕ್ಕೆ ಒಡಂಬಟ್ಟು ನೀನು ಜೀವಿಸುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವನು, ವಿಜಯದಿಂದ ತುಂಬಿಸುವನು, ಜಯವನ್ನು ಅನುಗ್ರಹಿಸುವನು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತ ಮಹಾಪರಿಶುದ್ಧನಾದ ದೇವರ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ದೇವರು ನಿಮಗೆ ಸ್ತೋತ್ರಗಳು. ಈ ಸಮಯದಲ್ಲಿ ಕರ್ತನೆ ಕೇಳಿದಂಥ ವಾಕ್ಯವನ್ನು ಇವರು ಮರೆಯಲಾರದಾಗೆ 30ರಷ್ಟು 60ರಷ್ಟು 100ರಷ್ಟು ಸ್ವಾಮಿ ಫಲ ಕೊಡುವಂಥ ಸ್ಥಿತಿಯನ್ನು ಅನುಗ್ರಹ ಮಾಡು. ಸುರಕ್ಷತೆಯನ್ನು ಅನುಗ್ರಹ ಮಾಡಪ್ಪ. ಎಲ್ಲ ರೀತಿಯಿಂದ ಸೌಖ್ಯತೆ ಕೊಡು ಸ್ವಾಮಿ. ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿರ್ತಕ್ಕಂಥ ವಸಂತಮ್ಮವ್ರನ್ನ, ಅವರ ಮಕ್ಕಳು ಕರ್ತನ, ಅದೇ ರೀತಿಯಾಗಿ ಅಳಿಯಂದರು ಮೊಮ್ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡು. ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಸೌಖ್ಯತೆಯನ್ನು ಒದಗಿಸಿಕೊಡಬೇಕೆಂಬುದಾಗಿ, ಸುರಕ್ಷತೆಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ, ಕರ್ತನ ಕೂಡಿ ಬಂದಿರತಕ್ಕಂಥ ಇವರನ್ನೇ ಇವರ ಕುಟುಂಬಗಳೆಲ್ಲವನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿದ್ದೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ ಕೂಡಿ ಬಂದರು ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ.